ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕೇರಳದ ಶಬರಿಮಲೈ ಸ್ವಾಮಿ ದೇವಸ್ಥಾನದ ಒಳಗಡೆ ಹೆಣ್ಮಕ್ಕಳಿಗೆ ಪ್ರವೇಶ ಕೊಡಬೇಕು ಕೊಡಬಾರದು, ಹಳೆಯ ಪ್ರಕರಣ ಇದು. ಆದರೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಇದನ್ನು ಮತ್ತೆ ವಿಚಾರಣೆಗೆ ಎತ್ಕೊಂಡಿದ್ದಾರೆ. 9 ಜನ ಜಡ್ಜ್ಗಳ ಒಂದು ಸಂವಿಧಾನ ಪೀಠವನ್ನು ರಚಿಸಿದ್ದಾರೆ. ಇದರ ಕುರಿತಾಗಿ ವಿಚಾರಣೆ ಪ್ರಾರಂಭ ಆಗಲಿದೆ. ಇದೇನು ಹೊಸ ಪ್ರಕರಣ ಏನಲ್ಲ, ಭಾಳ ಹಳೆ ಪ್ರಕರಣ. ಹಿಂದೂಗಳನ್ನು ಹೀಗೆ ತಾರತಮ್ಯ ಅಂತ ಹೇಳ್ತಾ ಒಡೆಯುವಂಥ ಮತ್ತು ಹಿಂದೂ ಸಂಪ್ರದಾಯದ ವಿರುದ್ಧವಾಗಿ ಮಸಲತ್ತು ಮಾಡುವಂಥ ಪ್ರಕರಣ ಇದು. ಯಾಕೆಂದರೆ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ಪುರುಷರಿಗೆ ಪ್ರವೇಶವಿಲ್ಲ. ಇನ್ನು ಬಹಳಷ್ಟು ದೇವಸ್ಥಾನಗಳಲ್ಲಿ ನಮಗೆ ಶರ್ಟ್ ಹಾಕ್ಕೊಂಡು ಹೋದರೆ ಒಳಗಡೆ ಅನುಮತಿ ಇರೋದಿಲ್ಲ. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಸಂಪ್ರದಾಯ ಇರುತ್ತೆ, ಒಂದೊಂದು ನಂಬಿಕೆ ಇರುತ್ತೆ. ಅದಕ್ಕನುಗುಣವಾಗಿ ನಾವು ನಡ್ಕೋತಾ ಇರ್ತೀವಿ. ಏಕೆಂದರೆ ನಮ್ಮದು ಭಕ್ತಿ ಪಂಥ, ಭಕ್ತಿ ಮಾರ್ಗ. ಯಾಕೆ ಹಾಗೆ ಅಂತ ಪ್ರಶ್ನೆ ಇಲ್ಲ. ಅದಕ್ಕೆ ಧರ್ಮವನ್ನು ತರ್ಕದ ನಿಕಷಕ್ಕೆ ಸಿಲುಕಿಸಬಾರದು ಅಂತ ಸ್ವತಃ ಒಬ್ಬ ಜಡ್ಜ್ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಆದರೆ ಈ ಕೇರಳದ ಶಬರಿಮಲೈ ಸ್ವಾಮಿ ದೇವಸ್ಥಾನದ ಪ್ರಕರಣ ಇದೆಯಲ್ಲ, ಇದು ಪ್ಯೂರ್ಲಿ ರಾಜಕೀಯ ಆಗಿರೋದ್ರಿಂದ ಇದರ ಕುರಿತಾಗಿ ನಿಮಗೆ ಗೊತ್ತೇ ಇರಲಾರ್ದಂಥ ಹಲವಾರು ಸಂಗತಿಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹೀಗಾಗಿ ನಿಮಗೆ ಮುಂದೆ ಇದರ ವಿಚಾರಣೆ ನಡೆದಾಗ ಹೆಚ್ಚು ಸ್ಪಷ್ಟವಾಗಿ ಮನದಟ್ಟಾಗುವ ಹಾಗೆ ಇರ್ತದೆ ಅನ್ನೋ ಕಾರಣಕ್ಕೆ. ಮೊದಲನೇದಾಗಿ ಈ ಪ್ರಕರಣವನ್ನು ಎತ್ಕೊಂಡವ್ರು ಯಾರು ಅಂತ ಕೇಳಿದ್ರೆ ನೀವು ಅಚ್ಚರಿ ಪಟ್ಬಿಡ್ತೀರಿ, ಹುಬ್ಬೇರಿಸಿಬಿಡ್ತೀರಿ, ಅವಾಕ್ಕಾಗ್ತೀರಿ. ಹೀಗೆಲ್ಲ ಇರಲಿಕ್ಕೆ ಸಾಧ್ಯವಾ ಅಂತ, ನಂಬಿಕೆಗೆ ಸಾಧ್ಯವಾಯಿತು ಅಂತ ಯೋಚನೆ ಮಾಡ್ತೀರಿ. ಈ ಪ್ರಕರಣವನ್ನು ಎತ್ಕೊಂಡದ್ದು ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಅಂತೇಳಿ. ಏನಿದು ಯಂಗ್ ಇಂಡಿಯನ್ ಲಾಯರ್ಸ್ ಅಸೋಸಿಯೇಷನ್? ಭಾಳ ವಿಚಿತ್ರವಾಗಿದೆ ಹೆಸರು. ಇದರ ರೂವಾರಿ ನೌಶಾದ್ ಅಹಮದ್ ಖಾನ್ ಅಂತೇಳಿ. ಈ ನೌಶಾದ್ ಅಹಮದ್ ಖಾನು, ಆತನ ಕಣ್ಣು ನಮ್ಮ ಶಬರಿಮಲೈ ದೇಗುಲದ ಮೇಲೆ ಬೀಳುತ್ತೆ. ಏಕೆಂದರೆ ಈ ಭಕ್ತಿ ಪಂಥ ಯಾವ ರೀತಿಯಲ್ಲಿ ಶಬರಿಮಲೈ ವಿಷಯದಲ್ಲಿ ಕಳೆದ 80ರ ದಶಕದಿಂದ ಈ ದೇಶದಲ್ಲಿ ಸಂಚಲನೆ ಮಾಡುತ್ತೆ ಅಂದರೆ, ಅಮಿತಾಬ್ ಬಚ್ಚನ್ನಿಂದ ಹಿಡಿದು ರಜನಿಕಾಂತಿಂದ ಹಿಡಿದು ಚಿರಂಜೀವಿಯಿಂದ ಹಿಡಿದು ಎಲ್ಲರೂ ಕೂಡ ಈ ಶಬರಿಮಲೈ ದೇವಸ್ಥಾನಕ್ಕೆ ಭೇಟಿ ಕೊಡಲಿಕ್ಕೆ ಶುರು ಮಾಡ್ತಾರೆ. ಇದು ಇವರಿಗೆ ಕಳವಳವನ್ನು ಉಂಟು ಮಾಡುತ್ತೆ. ಆವಾಗ ಈತ ಇದಕ್ಕೆ ಹೇಗಾದರೂ ಮಾಡಿ ಬ್ರೇಕ್ ಹಾಕಬೇಕು ಅಂತ ಇಂಥದ್ದೊಂದು ಪ್ರಕರಣವನ್ನು ಎತ್ಕೋತಾನೆ. ಅದರಲ್ಲಿರುವ ಸಣ್ಣದಾದಂಥ ಒಂದು ಸಂಪ್ರದಾಯ ಎತ್ಕೋತಾನೆ. ಏನಂದರೆ 10 ವರ್ಷಕ್ಕಿಂತ ಮೇಲ್ಪಟ್ಟಂಥ ಮತ್ತು 52 ವರ್ಷಕ್ಕಿಂತ ಕಡಿಮೆ ಇರುವಂಥ ಹೆಣ್ಮಕ್ಕಳಿಗೆ ಒಳಗೆ ಪ್ರವೇಶವಿಲ್ಲ ಈ ಶಬರಿಮಲೈ ದೇವಸ್ಥಾನ. ಅಂದರೆ ಋತುಮತಿ ಆದವರು ಮತ್ತು ಯಾರು ಮೆನ್ಸುರೇಷನ್ ಆಗ್ತದೆ, MC ಆಗತ್ತಲ್ಲ, ಆ ಸಂದರ್ಭದಲ್ಲಿ ದೇವಸ್ಥಾನದ ಒಳಗಡೆ ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆ ಋತುಮತಿ ಅವಧಿ ಆದಮೇಲೆ, ಅಂದರೆ 52 ವರ್ಷ ಆದಮೇಲೆ ಅವಾಗ ನಿಂತೋಗುತ್ತೆ, ನಿಂತೋಗುತ್ತೆ, ಆಮೇಲೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ಮಾಡಿದಂಥ ಅವತ್ತಿನ ಕಾಲಘಟ್ಟದ ಸಂಪ್ರದಾಯ. ಹಾಗೆ ಬೇರೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಸಂಪ್ರದಾಯ ಇದ್ದಾವೆ. ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಆ ರೀತಿಯ ಕಟ್ಟುಪಾಡುಗಳಿದ್ದಾವೆ ಅಂತ ಒಂದಷ್ಟು ಪಟ್ಟಿಯನ್ನು ಮಾಡಿದೆ ನಾನು. ಯಾವಾಗ ಈ ಪ್ರಕರಣವನ್ನು ಎತ್ಕೊಳ್ಳಾಯಿತು, ಹಾಗಾದರೆ ಇದು ಹೆಂಗಿದೆ ನೋಡೋಣ ಅನ್ನುವಂಥ ಜಿಜ್ಞಾಸೆಯಿಂದ ಮಾಡಿದೆ. ಸ್ವಲ್ಪ ಸಂಚಿಕೆ ವಿಸ್ತೃತ ಅನಿಸಿದ್ರು ಬೇಜಾರು ಮಾಡ್ಕೊಬೇಡಿ. ಯಾಕೆಂದರೆ ಭಾಳ ಜನರಿಗೆ ಮಾಹಿತಿನೇ ಇರೋಂಗಿಲ್ಲ. ಏನಪ್ಪ ಅಂದರೆ, ಬ್ರಹ್ಮ ಮಂದಿರ ಅಂತಿದೆ, ಅಲ್ಲಿ ವಿವಾಹಿತ ಪುರುಷರಿಗೆ ಪ್ರವೇಶ ಇಲ್ಲ. ಇನ್ನು ಅಟ್ಟುಕಲ್ಲ ಭಗವತಿ ಮಂದಿರ ಅಂತಿದೆ, ಈ ಭಗವತಿ ಮಂದಿರದಲ್ಲಿ ಪುರುಷರಿಗೆ ಪ್ರವೇಶವಿಲ್ಲ. ಜೋಧ್ಪುರದಲ್ಲಿ ಸಂತೋಷಿ ಮಾತಾ ಮಂದಿರ ಅಂತಿದೆ, ಅಲ್ಲಿ ಶುಕ್ರವಾರ ದಿವಸ ಪುರುಷರಿಗೆ ಪ್ರವೇಶವಿಲ್ಲ. ಇನ್ನು ಎಲ್ಲಕ್ಕಿಂತ ಮಜಾ ಅಂದರೆ, ಅದೇ ನಾನು ಆಗಲೇ ಹೇಳಿದ್ದೆ ನಿಮಗೆ, ತರ್ಕಕ್ಕೆ ಎತ್ಕೊಂಡು ಹೋಗಬಾರ್ದು ಯಾವ ವಿಷಯ ಅನ್ನೋ. ದೇವಸ್ಥಾನದ ವಿಚಾರದಲ್ಲಿ ಎಲ್ಲವನ್ನೂ ತರ್ಕಕ್ಕೆ ತೊಗೊಂಡು ಹೋದರೆ ಸಾಧ್ಯವೇ ಆಗೋದಿಲ್ಲ. ಎಷ್ಟೋ ದೇವಸ್ಥಾನದಲ್ಲಿ ಮಧ್ಯಾಹ್ನ ಬಾಗಿಲಾಗ್ತಾರೆ, ಶಯನದ ಸಮಯ ದೇವರಿಗೆ ಅಂತೇಳಿ. ಅಲ್ರಿ, ದೇವ್ರು ಮಲ್ಕೋತಾರನ್ರಿ ಮಧ್ಯಾಹ್ನ ಅಂತ ನೀವು ಪ್ರಶ್ನೆ ಕೇಳ್ಬೋದು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಆಚರಿಸ್ಕೊಂಡು ಬಂದಿರುವಂಥ ಪದ್ಧತಿ, ನಮ್ಮ ಹಿರಿಕರು ಮಾಡ್ಕೊಂಡು ಬಂದಿರುವಂಥ ಪದ್ಧತಿ, ಅದನ್ನು ನಾವು ಭಕ್ತಿಯ ರೂಪದಲ್ಲಿ ನೋಡ್ತೇವೆ ವಿನಃ ಅದನ್ನು ನಾವು ಇವತ್ತಿನ ಕಾಲಘಟ್ಟಕ್ಕೆ ವಾಸ್ತವ ದೃಷ್ಟಿಯಲ್ಲಿ ನೋಡೋದಿಲ್ಲ. ಕಾಮಾಖ್ಯ ಮಂದಿರ ಇದೆ ಅಸ್ಸಾಮದ್ದು, ನಿಮ್ಗೆ ಗೊತ್ತಿರೋ ಹಾಗೆ. ಆ ಕಾಮಾಖ್ಯ ಮಂದಿರದಲ್ಲಿ ಅಂಬಾವಾಜಿ ಮೇಳ ಅಂತ ಮಾಡ್ತಾರೆ ಜೂನ್ ತಿಂಗಳಲ್ಲಿ. ಭಾಳ ದೊಡ್ಡದಾದಂಥ ಮೇಳ ಅದು. ನೀವು ನಂಬೋದಿಲ್ಲ, ಮಳೆಗಾಲದ ಸಮಯ 3 ದಿವಸ ದೇವಸ್ಥಾನದ ಬಾಗಿಲು ಹಾಕ್ತಾರೆ. ಅಲ್ಲಿ ಯಾಕೆ ಬಾಗಿಲು ಹಾಕ್ತಾರೆ ಅಂದರೆ, ತಾಯಿ ಕಾಮಾಖ್ಯ ಆ ಸಂದರ್ಭದಲ್ಲಿ ಋತುಮತಿಯಾಗಿರ್ತಾಳೆ ಅನ್ನುವಂಥ ಕಾರಣಕ್ಕೋಸ್ಕರ. ಮೆನ್ಸುರೇಷನ್ ಟೈಮ್ ಅಂತೇಳಿ. ಇದಕ್ಕೆ ದ್ಯೋತಕವಾಗಿ ದೇವಸ್ಥಾನದ ಬಳಿ ಇರುವಂಥ ಬ್ರಹ್ಮಪುತ್ರ ನದಿ ಇದೆಯಲ್ಲ, ಆ ನದಿಯ ನೀರು ಕೆಂಪು ರಕ್ತದ ರೀತಿಯಲ್ಲಿ ಹರಿಯುತ್ತೆ.
ಇದನ್ನು ನೋಡಿ ನಾವು ಭಕ್ತರು ಅವಾಕ್ಕಾಗ್ತೀವಿ. ಆದರೆ ಇದನ್ನು ಎಡಚರರು ಮತ್ತು ವಿಜ್ಞಾನಿಗಳು ಇದನ್ನು ಯಾವ ರೀತಿ ಪ್ರತಿಪಾದಿಸುವ ಪ್ರಯತ್ನ ಮಾಡಿದರು ಅಂದರೆ, ಭೂಮಿಯಲ್ಲಿ ಅಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ, ಹೀಗಾಗಿ ಮಣ್ಣು ಕೆಂಪಗಾಗಿರ್ತದೆ. ಆ ಮಳೆ ಬರುತ್ತೆ, ಆವಾಗ ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ. ಮಳೆ ಬಂದಾಗ ಆ ಕೆಂಪು ಮಣ್ಣು ಕೊಚ್ಕೊಂಡು ಹೋಗೋದ್ರಿಂದ ನೀರು ಕೆಂಪಗಾಗತ್ತೆ ಅಂತ ಅವರು ವಾದ ಮಂಡನೆ. ಅಲ್ಲ ಸ್ವಾಮಿ, ಕೊಚ್ಕೊಂಡು ಹೋಗೋ ಮಣ್ಣು, ಕೆಂಪು ಮಣ್ಣನ್ನು ಕೊಚ್ಕೊಂಡು ಹೋಗುವ ಕೆಂಪಗಾಗತ್ತೆ, ಒಪ್ಕೊಳ್ಳೋಣ. 3 ದಿವಸ ಯಾಕಾಗತ್ತೆ? ಉಳಿದ ದಿವಸನೂ ಮಳೆ ಬರುತ್ತಲ್ಲ, ಆ ಸಮಯದಲ್ಲಿ ಯಾಕೆ ಕೆಂಪಾಗೋದಿಲ್ಲ? ಆಮೇಲೆ ಯಾವುದೋ ಒಂದು ವರ್ಷ ಆಗೋಲ್ಲ, ಪ್ರತಿ ವರ್ಷ ಅದೇ ಸಮಯಕ್ಕೆ ಆ ಕಾಲಘಟ್ಟದಲ್ಲಿ ಯಾಕೆ ಕೆಂಪಗಾಗತ್ತೆ? ಇದಕ್ಕೆ ಉತ್ತರ ಯಾರ ಬಳಿಯೂ ಇಲ್ಲ. ಅದು ನಮ್ಮ ನಂಬಿಕೆ. ನೀವು ನಿಮ್ಮ ಹಜರತ್ತು ಒಂದು ವಿಚಿತ್ರವಾದಂಥ ಪ್ರಾಣಿಯ ಮೇಲೆ ಕುಳಿತುಕೊಂಡು ಸ್ವರ್ಗಕ್ಕೆ ಜನ್ನತ್ತು ಹೋದ ಅಂತ ಹೇಳಿದ್ರೆ ನಾವು ಅದನ್ನ ಯಾವತ್ತೂ ಪ್ರಶ್ನೆ ಮಾಡೋದಿಲ್ಲ. ನಿಮ್ಮ ಈಸಾ ಮಸಿ ಸಮುದ್ರವನ್ನು ವೈನ್ ಮಾಡಿದ ಪವಿತ್ರ ತೀರ್ಥ ಆಯಿತು ಅಂತ ಹೇಳಿದಾಗ ನಾವು ಯಾರು ಪ್ರಶ್ನೆ ಮಾಡಿಲ್ಲ. ಅದು ನಿಮ್ಮ ನಂಬಿಕೆ. ನಾವು ಹಿಂದೂ ಧರ್ಮದಲ್ಲಿ ನಮ್ಮ ದೇವಾನುದೇವತೆಗಳ ಆಚರಣೆ ವಿಚಾರವಾಗಿ ನಾವು ಏನನ್ನಾದರೂ ನಂಬ್ಕೋತೀವಿ, ಯಾವುದಾದ್ರೂ ಭಕ್ತಿ ಅಂತೇಳಿ ಪರಿಪಾಲಿಸ್ತೀವಿ. ಅದರ ಕುರಿತು ಕೋರ್ಟಿಗೆ ಯಾಕೆ ಹೋಗ್ತೀರಿ? ಹೋಗಿರೋವನ ಹೆಸರು ನೌಶಾದ್ ಅಹಮದ್ ಖಾನ್ ಅಂಥೇಳಿ. ಆತ ಒಂದು 5 ಜನ ಹೆಣ್ಮಕ್ಕಳನ್ನ ಆಯ್ಕೆ ಮಾಡ್ಕೊತಾನೆ. ಅವ್ರ ಹೆಸರು ಕೇಳ್ಬೇಕು ನೀವು, ಅದ್ಭುತವಾಗಿದೆ. ಒಬ್ಬಾಕಿ ಹೆಸರು ಭಕ್ತಿ, ಇನ್ನೊಬ್ಬಾಕಿ ಹೆಸರು ಸುಧಾ, ಮತ್ತೊಬ್ಬಾಕಿ ಅಲ್ಕಾ, ಇನ್ನೊಬ್ಬಳು ಲಕ್ಷ್ಮಿ, ಮತ್ತೊಬ್ಬರು ಪ್ರೇರಣಾ. ಈ ಪ್ರೇರಣಾ ಅನ್ನೋರು ಬ್ಯಾಕೌಟ್ ಆದರು. ಉಳಿದ 4 ಜನ ಕೇಸ್ ಹಾಕಿದರು ಸುಪ್ರೀಂ ಕೋರ್ಟ್ನಲ್ಲಿ. ಹಳೆಯ ಪ್ರಕರಣ ಇದು. ಅದರ ಮುಂದಿನ ಭಾಗವನ್ನು ಈಗ ನಡೀತಾ ಇರೋದನ್ನು ಕೊನೆಗೆ ಹೇಳ್ತೇನೆ ನಿಮಗೆ. ಕ್ಲೈಮ್ಯಾಕ್ಸ್ ಕೊನೆಗೆ ಬರುತ್ತೆ. ಕೇಸ್ ಬರುತ್ತೆ. ಕೇಸ್ನಲ್ಲಿ ಜಸ್ಟಿಸ್ ದೀಪಕ್ ಮಿಶ್ರಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಆವಾಗ 4 ಜನ ಅಡಿಷ್ನಲ್ ಜಡ್ಜ್ಗಳಿರ್ತಾರೆ. ಇಂದು ಮಲ್ಹೋತ್ರಾ ಅಂತ ಒಬ್ಬ ಮಹಿಳಾ ಜಡ್ಜ್ ಇರ್ತಾರೆ. ನಾರಿಮನ್ ಇರ್ತಾರೆ. ಜಸ್ಟಿಸ್ ನಾರಿಮನ್ ಯಾರು ಅಂತ ಗೊತ್ತು. ಈತನ ಅಪ್ಪ ಇಬ್ಬರು ಕೂಡ ಹಿಂದೂ ಧರ್ಮದ ಕಟ್ಟಾ ವಿರೋಧಿಗಳು. ಮುಂಚೆಯೂ ಹಿಂದೂ ಧರ್ಮವನ್ನು ತೆಗಳಿ ಇವರು ಮಾತು ಹೇಳ್ತು, ಅಬ್ಸರ್ವೇಷನ್ ಕೊಡ್ತಾಯಿದ್ರು. ಆ ರೀತಿಯಾದಂಥ ಬರೋದು. ಈಗಂತೂ ಮಾತಾಡೋಂಗೆಲ್ಲ ಅದೇ ದಂಧೆ ಆಗಿಬಿಟ್ಟಿದೆ ಇವ್ರದ್ದು. ಖಾನ್ವಿಲ್ಕರ್ ಅಂತ ಇನ್ನೊಬ್ಬ, ಆತ ಪಕ್ಕಾ ಲೆಫ್ಟಿಸ್ಟ್ ಮೈಂಡ್ಸೆಟ್ಟು. ಜೊತೆಗೆ ನಮ್ಮ ಚಂದ್ರಚೂಡ್ ಇದ್ದರು. ಜೊತೆಗೆ ಇಂದು ಮಲ್ಹೋತ್ರಾ ಅಂತ ಒಬ್ಬ ಮಹಿಳೆ. ಮಜಾ ನೋಡಿ. ಇದ್ರ ಬಗ್ಗೆ ವಾದ ಪ್ರತಿವಾದ ಆಗತ್ತೆ. ಮಹಿಳೆಯರಿಗೆ ಶಬರಿಮಲೆ ದೇವಸ್ಥಾನದಲ್ಲಿ ಯಾಕೆ ಬಿಡಬಾರ್ದು, ಪ್ರವೇಶ ಯಾಕೆ ನಿರಾಕರಣೆ ಮಾಡಬೇಕು, ಅವರು ಕೂಡ ಮಹಿಳೆಯರಲ್ವ, ಸಮಾನತೆ ಇರಬೇಕು ಅಂತ ವಾದ ಮಂಡನೆ ಮಾಡಿದರು. ಎಲ್ಲ ಆದಮೇಲೆ ಜಡ್ಜ್ಮೆಂಟ್ ಏನಂತ ಬಂತು? 4 ಜನ ಒಂದು ಥರ ಜಡ್ಜ್ಮೆಂಟ್ ಕೊಟ್ಟರು, ಒಬ್ಬರು ಇನ್ನೊಂದು ಥರ ಹೇಳಿದರು. 4 ಜನ ಅಂದರೆ ಖಾನ್ವಿಲ್ಕರು, ನಾರಿಮನ್ನು, ಚಂದ್ರಚೂಡು, ದೀಪಕ್ ಮಿಶ್ರಾ ಇವರು ಹೇಳ್ತಾರೆ ಇಲ್ಲ, ಮಹಿಳೆಯರಿಗೆ ಪ್ರವೇಶವನ್ನು ಕೊಡಬೇಕು. ಇಂದು ಮಲ್ಹೋತ್ರಾ ಮಹಿಳೆ ಇದರ ವಿರುದ್ಧವಾಗಿ ಹೇಳ್ತಾರೆ. ನೋಡಿ ಎಂಥ ಮಜಾ ಇದೆ ಅಂದರೆ, ಶಿ ಸೇಸ್ ನೋಷನ್ಸ್ ಆಫ್ ರ್ಯಾಷನಾಲಿಟಿ ಕೆನಾಟ್ ಬಿ ಇನ್ವೋಕ್ಡ್ ಇನ್ ಎ ರಿಲಿಜನ್ ಅಂತಾರೆ. ಅಂದರೆ ಇಂಥ ಸಾಂಪ್ರದಾಯಿಕ ವಿಚಾರಗಳನ್ನು, ಧರ್ಮದ ವಿಚಾರಗಳನ್ನು ತರ್ಕದ ನಿಕಷಕ್ಕೆ ಸಿಲುಕಿಸಬಾರದು. ಸರಿ ತಪ್ಪು ಅನ್ನೋದು ಯೋಚನೆ ಮಾಡಬಾರ್ದು. ಇದರಲ್ಲಿ ಧರ್ಮ, ಅದು ಆ ಧರ್ಮ ಹೇಳ್ತಾ ಇದೆ, ಅದನ್ನು ನಾವು ಪಾಲಿಸಬೇಕು. ಹೋಗಬಾರ್ದು ಒಂದು ಹೋಗಬಾರ್ದು ಅಷ್ಟೇ. ಯಾಕೆ ಹೋಗಬಾರ್ದು, ಯಾಕೆ ಹೋಗ್ಬೇಕು, ಯಾಕೆ ಅನ್ನೋ ಪ್ರಶ್ನೆ ಮಾಡೋಂಗಿಲ್ಲ ಅಂತಾರೆ. 4 ಜನ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತ ಕೊಡ್ತಾರೆ. 4:1 ರೇಷಿಯೋದಲ್ಲಿ ಜಡ್ಜ್ಮೆಂಟ್ ಆಗಿಬಿಡುತ್ತೆ. ಅದಾದ ತಕ್ಷಣ ದೊಡ್ಡ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ದೇಶದಲ್ಲಿ. ಆದ ತಕ್ಷಣ ಸ್ಟೇ ಆರ್ಡರ್ ತರಲಾಗತ್ತೆ, ರಿವ್ಯೂ ಪಿಟಿಷನ್ ಹಾಕಲಾಗುತ್ತೆ, ಸ್ಟೇ ಕೊಡ್ತಾರೆ. ರಿವ್ಯೂ ಪಿಟಿಷನ್ ಯಾವಾಗ ಬಂತು ಅದನ್ನು ಸ್ಟೇ ಮಾಡ್ತಾರೆ. ಅವಾಗ 2020ರಲ್ಲಿ ನಡೆದ ಘಟನೆ. ಜಸ್ಟಿಸ್ ಬೋಬಡೆ ಇದ್ದ ಸಂದರ್ಭದಲ್ಲಿ ಇದನ್ನು ತಡೆಯಾಜ್ಞೆಯನ್ನು ತರಲಾಗ್ತದೆ. ತಂದ ಮೇಲೆ ಏನಾಗತ್ತೆ, ಪ್ರಕರಣ ಇಷ್ಟಕ್ಕೆ ಮುಗಿಯೋದಿಲ್ಲ. ಯಾವಾಗ ನೀವು ಹಿಂದೂ ಧರ್ಮಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಅಂತಾಗತ್ತೋ, ಉಳಿದ ಧರ್ಮೀಯರು ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾರೆ. ಒಬ್ಬಾಕೆ ಪ್ರಶ್ನೆ ಕೇಳ್ತಾರೆ, ಹಾಜಿ ಅಲಿ ದರ್ಗಾ ಮುಂಬೈನಲ್ಲಿ ಗಂಡಸರಿಗೆ ಮಾತ್ರ ಪ್ರವೇಶ ಇದೆ, ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ, ಯಾಕೆ, ಅದರ ಕುರಿತು ವಿಚಾರಣೆ ಆಗಬೇಕು ಅಂತಾರೆ. ನೋಡಿ ಹೆಂಗಿದೆ, ಸೂಪರ್ ಇದು. ಕೇವಲ ಅಷ್ಟೇ ಅಲ್ಲ, ಹಾಜಿ ಅಲಿ ದರ್ಗಾ ಅಲ್ಲ, ದೇಶದಲ್ಲಿರುವಂಥ ಎಲ್ಲ ಮಸೀದಿಗಳಲ್ಲಿಯೂ ಕೂಡ ಭಾಳಷ್ಟು ದರ್ಗಾಗಳಲ್ಲಿ ಮಹಿಳೆಯರ ಪ್ರವೇಶ ನಿರಾಕರಣೆ ಇದೆ. ಅದನ್ನು ಕೂಡ ಈ ಕೇಸ್ನಲ್ಲಿ ಸೇರಿಸ್ಕೊಳ್ಳಿ, ಅದನ್ನು ಕೂಡಿ ಇಂಪ್ಲೀಡ್ ಮಾಡಿ ಚರ್ಚೆ ಮಾಡಿ, ವಿಚಾರಣೆ ಮಾಡಿ ನೋಡೋಣ ಅಂತ. ಇದಾಯ್ತಾ? ಪಾರ್ಸಿ ಮಹಿಳೆಯರು ಪ್ರಶ್ನೆ ಮಾಡ್ತಾಳೆ. ಒಬ್ಬಕ್ಕೆ ಪಾರ್ಸಿ ಪ್ರಶ್ನೆ ಕೇಳ್ತಾರೆ. ಪಾರ್ಸಿ ಧರ್ಮದಲ್ಲಿ ಏನಿದೆ ಅಂದರೆ, ಒಂದು ಗರ್ಭಗುಡಿಯ ರೀತಿಯಾದಂಥ ಒಂದು ಪ್ರಾಂಗಣದಲ್ಲಿ ಒಂದು ಅಗ್ನಿ ಇರುತ್ತೆ, ಅಗ್ನಿಯ ಚೇಂಬರ್ ಇರುತ್ತೆ. ಅಲ್ಲಿ
ಪರಜಾತಿಯವನನ್ನು ಮಹಿಳೆಯಾದಂಥ ಪಾರ್ಸಿ ಮಹಿಳೆಯಾದರೂ ಕೂಡ ಆಕೆಗೆ ಒಳಗೆ ಪ್ರವೇಶವಿಲ್ಲ. ಆಕೆ ಪಾರ್ಸಿಯನ್ನು ಮದುವೆ ಆದರೆ ಪ್ರವೇಶ, ಪಾರ್ಸಿ ಗಂಡ ಅಲ್ಲದೆ ಇದ್ದರೆ ಪರಪುರುಷನಾಗಿದ್ದರೆ, ಪರಜಾತಿಯ ಪುರುಷನಾಗಿದ್ದರೆ ಅಲ್ಲಿ ಪ್ರವೇಶವಿಲ್ಲ ಅಗ್ನಿದ್ವಾರದಲ್ಲಿ. ಯಾಕೆ ಹೇಳ್ತಾಳೆ, ನಾನು ಯಾಕೆ ಹೋಗಬಾರ್ದು, ಬೇರೆಯವನು ಮದುವೆ ಆಗಿನೇ ಅಂದ ತಕ್ಷಣ ನಾನು ಹುಟ್ಟಿದ್ದು ಪಾರ್ಸಿಯಾಗಿ ಹುಟ್ಟಿದ್ದಲ್ವಾ, ನನಗೂ ಅವಕಾಶ ಕೊಡಿ. ಆಕೆಯದು ಒಂದು ಅಪ್ಲಿಕೇಶನ್ ಮಾಡ್ತಾರೆ. ಇನ್ನು ಇದು ಒಂದು ಕಮ್ಯುನಿಟಿ ಇದೆ ಗುಜರಾತ್ನಲ್ಲಿ, ಬೊಹರಾ ಮುಸ್ಲಿಮ್ಸ್ ಅಂತೇಳಿ. ಈ ಬೊಹರಾ ಮುಸ್ಲಿಂ ಕಮ್ಯುನಿಟಿಲಿ ಅಂಥ ಅಮಾನವೀಯವಾದಂಥ ಸಂಪ್ರದಾಯಗಳಿರ್ತವೆ. ಅಂದರೆ ಅದು ಅವ್ರಿಗೆ ಬಿಟ್ಟದ್ದು, ನಾವು ಅದ್ರ ಬಗ್ಗೆ ನಾವು ತರ್ಕ ಮಾಡಲಿಕ್ಕೆ ಹೋಗಲ್ಲ. ಏನಪ್ಪ ಅಂದರೆ ಹೆಂಗೆ ಸುನ್ನತ್ ಮಾಡ್ತಾರಲ್ಲ ಈ ಸಣ್ಣ ಸಣ್ಣ ಮಕ್ಕಳಿಗೆ. ನಾನು ಸವಣೂರಿನಲ್ಲಿ ಹುಟ್ಟು ಬೆಳೆದವನು, ಹಾವೇರಿ ಜಿಲ್ಲೆ, ಮುಂಚೆ ಧಾರವಾಡ ಜಿಲ್ಲೆ. ಅದು ನಮ್ಮ ಮನೆ ಎದುರಿಗೆ ಬಿಜಾಪುರಿ ಅಂತೆಲ್ಲ ಫ್ಯಾಮಿಲಿಗಳಿದ್ದು, ಮುಸಲ್ಮಾನ ಫ್ಯಾಮಿಲಿಗಳು. ನನ್ನ ಮನೆ ಎದುರಿಗೇನೆ ಸಣ್ಣ ಸಣ್ಣ ಹುಡುಗರು 4 ವರ್ಷ 5 ವರ್ಷ 3 ವರ್ಷ ಅದೇ ತಾನೇ ನಡಿಲಿಕ್ಕೆ ಬರ್ತದೆ ಅಂತ ಪೀರ ಬರೋನು. ಪೀರ ಅಂದರೆ ಮೌಲಾನ ಅಂತಿರಲ್ಲ, ಪೀರ ಅಂತಾರೆ ಅವ್ರಿಗೆ. ಅವ ಬಂದು ಕುರಾನ್ ಓದಿ ಕೃಷ್ಣದ ಮುಂದೊಗಲನ್ನು ಕತ್ತರಿಸ್ಬಿಡೋನು ಲಬ 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 ಹೊಯ್ಕೊಳ್ಳೋ ಹುಡುಗರು. ಅದಕ್ಕೆ ಯಾವುದೇ ಔಷಧಿ ಇಲ್ಲ, ಏನಿಲ್ಲ, ಕೀವಾಗೋದು. ಆ ಹುಡುಗರು ಚೊಣ್ಣ ಹಾಕ್ಕೊಳ್ಳಿಕ್ಕೆ, ಚಡ್ಡಿ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಆ ಸಣ್ಣ ಮಕ್ಕಳಿಗೆ, ಸಣ್ಣ ಮಕ್ಕಳು ಅದೇ ತಾನೇ ನಡೆಯೋದನ್ನು ಕಲ್ತಿರುವಂಥವ್ರು, ಶಾಲೆಗೂ ಹೋಗಲಾರ್ದಂಥ ಮಕ್ಕಳು, ಅವರಿಗೆ ಲುಂಗಿ ಸುತ್ತವರು. ಆ ಲುಂಗಿ ಆ ಗುಪ್ತಾಂಗಕ್ಕೆ ಟಚ್ ಆಗಬಾರ್ದು ಅಂತ ಪ್ರಯತ್ನ ಮಾಡೋದು, ಟಚ್ ಆಗಿಬಿಡೋದು, ಹೊಯ್ಕೊಳ್ಳೋ ಹುಡುಗ. 8 ದಿವಸ 10 ದಿವಸ 15 ದಿವಸ 20 ದಿವಸ ಅವರ ನರಕ ಸದೃಶ ಬದುಕನ್ನು ನೋಡೋದು ನಾನು ನೋಡಿ ಏನಪ್ಪ ಇದು ಅನಿಸುತ್ತೆ. ಸಣ್ಣ ಹುಡುಗರು ನಮಗೇನು ಅರ್ಥ ಆಗ್ತಿರ್ಲಿಲ್ಲ, ಅವ್ರ ಧರ್ಮ ಅಂತ ನಾವು ಸುಮ್ಮನೆ ಇರ್ತಿದ್ವಿ. ಮುಂದೆ ಡಾಕ್ಟ್ರುಗಳು ಈ ಸುನ್ನತಿ ಮಾಡಲಿಕ್ಕೆ ಶುರು ಮಾಡಿದ್ರು. ಈಗೇನು ಕಥನ ಅಂತ ಏನು ಹೇಳ್ತಾರೆ, ಅದು ಸುಂತಿ ಅಂತ ಕರೀತಾರೆ. ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಸುಂತಿ ಅಂತಾರೆ, ಸುನ್ನತ್ ಅಂತ. ಅಂದರೆ ಸುನ್ನತ್ ಮಾಡೋದು ಅಂದರೆ ಗುಪ್ತಾಂಗದ ಈ ಶಿಶ್ನದ ಮುಂದೊಗಲನ್ನು ಕತ್ತರಿಸೋದು. ಅವ್ರಿಗೆ ನಮ್ಮಲ್ಲಿ ತಮಾಷೆ ಮಾಡೋರು, ಬ್ಯಾಟ್ರಿ ಅಂತೆಲ್ಲ ಕಾಡಿಸೋರು. ಹಾಗೆ ಒಂದು ಧರ್ಮ ಈ ರೀತಿಯದಾದಂಥ ನಡವಳಿಕೆ ಇದ್ದದ್ದನ್ನು ಕೂಡ ಇಲ್ಲಿವರೆಗೂ ನಾವು ಯಾರು ಕೋರ್ಟಲ್ಲಿ ಪ್ರಶ್ನೆ ಮಾಡಿಲ್ಲ. ಯಾಕಂಗೆ ಕತ್ತರಿಸ್ತೀರಿ, ಸಣ್ಣ ಮಕ್ಕಳು, ಅದು ಜೀವಕ್ಕೆ ಅಪಾಯಕರ, ಮಕ್ಕಳ ಬದುಕಿನ ಮೇಲೆ ಈ ರೀತಿ ಆಟ ಆಡ್ಲಿಕ್ಕೆ ನಿಮ್ಗೆ ಹೆಂಗೆ, ಯಾರು ಪರ್ಮಿಷನ್ ಕೊಟ್ಟರು ಅಂತ ಯಾರೋ ಕೋರ್ಟಿಗೆ ಹೋಗಿಲ್ಲ. ನಮ್ಮಲ್ಲಿ ಹಿಂದೂಗಳು ಮುಸಲ್ಮಾನರ ವಿರುದ್ಧ ಹೋಗಿ ಹಿಂಗೆ ಯಾರು ಕೇಸ್ ಹಾಕಿಲ್ಲ. ಆದರೆ ನೌಶಾದ್ ಅಹಮದ್ ಖಾನ್ ಅನ್ನೋನು ಇಂಡಿಯನ್ ಯಂಗ್ ಲಾಯರ್ ಅಸೋಸಿಯೇಷನ್ ಹೆಸರಲ್ಲಿ ಹಿಂದೂ ಧರ್ಮದ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡಿ ಅಂತ ಹಿಂದೂಗಳ ಕಡೆ ಕೇಸ್ ಹಾಕ್ಸ್ತಾನೆ. ಈ ಬೊಹರಾ ಮುಸಲ್ಮಾನರ ಬಗ್ಗೆ ಹೇಳ್ತಾ ಇದ್ದೆ. ಈ ಬೊಹರಾ ಮುಸಲ್ಮಾನರ ವಿಶೇಷತೆ ಏನಪ್ಪ ಅಂದರೆ, ಹೇಗೆ ಗಂಡಸರ ಶಿಶ್ನವನ್ನು ಮಕ್ಕಳ ಶಿಶ್ನವನ್ನು ಕತ್ತರಿಸಲಾಗುತ್ತೋ ಹಾಗೆ ಸಣ್ಣ ಹೆಣ್ಣು ಮಕ್ಕಳ ಜೆನಿಟಲ್ ಮ್ಯುಟಿಲೇಷನನ್ನು ಕೂಡ ಮಾಡ್ತಾರೆ. ಅದು ಹೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಸಣ್ಣ ಹೆಣ್ಣುಮಕ್ಕಳಿಗೆ ಆ ಥರ ನೀವು ಕತ್ತರಿಸಿದ್ರೆ ಏನು ರೀ ಅರ್ಥ? ಆ ಕೇಸು ಕೂಡ ಈಗ ಸೇರಿಕೊಂಡಿದೆ ಇದರಲ್ಲಿ. ಅಂದರೆ ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲ, ಇತರ ಧರ್ಮದಲ್ಲಿಯೂ ಕೂಡ ಈ ರೀತಿಯದಾದಂಥ ರಿವಾಜುಗಳಿರ್ತವೆ. ಅದು ಕೂಡ ವಿಚಾರಣೆಗೆ ಯೋಗ್ಯವಾದದ್ದಲ್ವಾ ಅನ್ನೋದು ಈ ಪ್ರಶ್ನೆ ಬಂತು. ಪ್ರಕರಣ ಬಂದಾದಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದನ್ನು ವಿಚಾರಣೆ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿದರು. ಜಸ್ಟಿಸ್ ಸೂರ್ಯಕಾಂತ್ ಅವ್ರು ಹೇಳಿದರು, ನೀವು ಇಷ್ಟ ಬಂದ ಹಾಗೆ ನೀವು ವಾದ ಮಂಡನೆಯನ್ನು ಮಾಡೋ ಹಾಗಿಲ್ಲ, ನೀವು ವರ್ಷಗಟ್ಟಲೆ ಇದೇ ಪ್ರಕರಣ ನಡೆಸ್ಕೊಂಡು ಹೋಗಲಿ ಅನ್ನಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಒಂದು ಮಾತು ಹೇಳಿದ್ರು ಜಸ್ಟಿಸ್ ಸೂರ್ಯಕಾಂತ್, ಭಾಳ ಚೆನ್ನಾಗಿ ಹೇಳಿದ್ರು. ಏನು ಹೇಳಿದ್ರು ಅಂದರೆ, ನೋಡಿ, ನಾನು ಯಂಗ್ ಜಡ್ಜ್ ಇದ್ದಾಗ ಒಬ್ಬನ ವಕೀಲನ್ನು ಕೇಳಿದೆ, ಎಷ್ಟು ಸಮಯ ಬೇಕು ನಿನಗೆ ಇದ್ರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಅಂತ. ಆ ವಕೀಲ ಎದುರುಗಡೆ ಇರೋ ವಕೀಲ ಹೇಳ್ತಾನೆ, ನಿಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯವನ್ನು ತೊಗೋತೀನಿ ಅಂತ ಹೇಳ್ದ. ಹೆಂಗಿದೆ ನೋಡಿ, ಕಾಲಮಿತಿಯೇ ಇಲ್ಲ. ಜಡ್ಜ್ ಕನ್ವಿನ್ಸ್ ಆಗೋವರೆಗೂ ಅಥವಾ ವಿಚಾರಣೆಯಲ್ಲಿ ತನ್ನ ವಾದವನ್ನು ಮಂಡನೆ ಮಾಡ್ತಾನೇ ಇರ್ತಾನೆ. ಇದು ಹೆಂಗಿದ್ರೆ ಆರ್ಟಿಕಲ್ 370 ಬಗ್ಗೆ ಕಪಿಲ್ ಸಿಬಲ್ ವಾದ ಮಂಡನೆ ಮಾಡಬೇಕು. 60 ಗಂಟೆ ಸಮಯ ಕೊಟ್ಟಿದ್ರು. ಹೇಳಿದ್ದನ್ನೇ ಹೇಳೋದು. ಚಂದ್ರಚೂಡ್ ಕೊನೆಗೆ ಹೇಳಿದ್ರು, ಅಲ್ಲ ಹೇಳಿದ್ದನ್ನೇ ಹೇಳಬೇಡ, ಬೇರೆ ಏನಾದರೂ ಹೇಳು. ಇಲ್ಲ, 60 ಗಂಟೆ ಸಮಯ ಇದೆ ನಮ್ಮ ಹತ್ರ, ನಿಮ್ಗೆ ಸಮಯ ಇದೆ ಅಂತ ಕೇಳಿದ್ದನ್ನೇ ಕೇಳಲಿಕ್ಕೆ ನಾ ತಯಾರಿರ್ಬೇಕಲ್ಲ. ಈಗ ಈ ಪ್ರಕರಣದಲ್ಲಿ ನೋಡಿ, ಯಾವಾಗ ಇಷ್ಟೆಲ್ಲ ಪ್ರಕರಣಗಳು ಬಂದ್ವಲ್ಲ, ಯಾವಾಗ ಹಾಜಿಯಲ್ಲಿ ಮತ್ತು ಇತರ ಮಸೀದಿಗಳಲ್ಲಿ ಮುಸಲ್ಮಾನರಿಗೆ ಅವಕಾಶ, ಯಾವಾಗ ಪಾರ್ಸಿ ಮಹಿಳೆ ಅಗ್ನಿಗುಂಡದ ಮುಂದೆ ಹೋಗಿ ನಿಲ್ಲುವಂಥ ಅವಕಾಶ, ಬೊಹರಾ ಮುಸಲ್ಮಾನರ ಸಣ್ಣ ಮಕ್ಕಳಿಗೆ ಜೆನಿಟಲ್ ಕಟ್ ಮಾಡೋ ಪ್ರಶ್ನೆ, ಇವೆಲ್ಲ ಬಂದ್ವಲ್ಲ, ಅವಾಗ ಇದನ್ನು ವಿಚಾರಣೆಗೆ ತೆಗೆದುಕೊಳ್ಳಬಾರದು ಅಂತ ಜಸ್ಟಿಸ್ ಚಂದ್ರಚೂಡು ಮತ್ತು ಈ ಇನ್ನೊಬ್ಬ ನಾರಿಮನ್ ಅವರು ವಾದ ಮಂಡನೆ ಮಾಡ್ತಾರೆ. ಇಲ್ಲ, ಎಲ್ಲ ವಿಷಯ ತಗೊಳ್ಳೋಕ್ಕಾಗಲ್ಲ, ಹಿಂದೂಗಳ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡೋಣ, ವಿಚಾರಣೆ ಮಾಡೋಣ, ಬೇರೆದವ್ರದ್ದು ಬೇಡ ಅಂತ. ಆದರೆ ಖಾನ್ವಿಲ್ಕರ್ ಮತ್ತು ಇಂದೂ ಮಲ್ಹೋತ್ರ ಹೇಳ್ತಾರೆ, ಇಲ್ಲ, ಹೇಗೆ ಹಿಂದೂ ಧರ್ಮದ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರೋ ಹಾಗೆ ಇತರ ಧರ್ಮೀಯರದ್ದು ಆಗಿಬಿಡಲಿ, ಒಂದು ಸಲ ತೀರ್ಮಾನ ಆಗಲಿ, ತಾರತಮ್ಯ ಅನ್ನೋದು ಎಲ್ಲರಿಗೂ ಒಂದೇ. ಇಲ್ಲಿ 2 ವಿಷಯ ಬರ್ತವೆ, ಒಂದು ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 25. ಆರ್ಟಿಕಲ್ 21 ಏನು ಹೇಳುತ್ತೆ, ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಹೇಳುತ್ತೆ. ಆರ್ಟಿಕಲ್ 25 ಧಾರ್ಮಿಕ ಹಕ್ಕನ್ನು ಹೇಳುತ್ತೆ. ಆರ್ಟಿಕಲ್ 21 ಧಾರ್ಮಿಕ
ಬದುಕಿನ ಸ್ವಾತಂತ್ರ್ಯ ಮತ್ತು ಹಕ್ಕಿನ ಬಗ್ಗೆ ಪ್ರತಿಪಾದನೆ ಮಾಡುತ್ತೆ. ಇದು ಹೇಗೆ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಸಣ್ಣ ಮಗುವಿಗೆ ನೀವು ಬುರ್ಕ ಹಾಕ್ತೀರಿ, ಬುರ್ಕ ಹಾಕೋದನ್ನೇ ನೀವು ಆರ್ಟಿಕಲ್ 25 ಅಂತ ಹೇಳ್ತೀರಿ. ನಮ್ಮ ಮಗು ನಾವು ಬುರ್ಕ ಹಾಕ್ತೀವಿ, ನಮ್ಮ ಧರ್ಮದ ಸ್ವಾತಂತ್ರ್ಯ ಇದು, ಹಕ್ಕದು, ಧಾರ್ಮಿಕ ಹಕ್ಕು. ಆಕೆ ಪರ್ದ ಹಾಕೋತಾಳೆ, ಆಕೆ ಹಿಜಾಬ್ ಧರಿಸ್ತಾಳೆ, ಆಕೆ ಹಾಕ್ಕೊಂಡು ಅಡ್ಡಾಡ್ತಾಳೆ, ಆಕೆಗೆ ಹಕ್ಕದು ಅಂತ ಆರ್ಟಿಕಲ್ 25 ಹೇಳುತ್ತೆ. ಆರ್ಟಿಕಲ್ 21 ಏನು ಹೇಳುತ್ತೆ? ಆಕೆ ತನ್ನಗೆ ಹೇಗೆ ಬೇಕೋ ಹಾಗೆ ಬದುಕು ಹಾಕಿದೆ ಅಂತ ಹೇಳುತ್ತೆ. ಹಾಗಾದ್ರೆ ಆರ್ಟಿಕಲ್ 21ರ ಇದು ಅಲ್ವಾ ಇದು, ಹರಣ ಅಲ್ವಾ ಇದು? ಆರ್ಟಿಕಲ್ 25, 21ರ ಸಂಘರ್ಷ ನೋಡಿ ಹೇಗಿದೆ. ಒಂದು ಮಗು ತನಗೆ ತನ್ನ ಮರ್ಮಾಂಗವನ್ನು ಕತ್ತರಿಸಿಕೊಳ್ಳೋ ಮನಸ್ಸಿಲ್ಲ, ಅದಕ್ಕೆ ತನಗೆ ಬದುಕು ಹಕ್ಕಿದೆ. ಆದರೆ ನೀವು ಧಾರ್ಮಿಕ ಹಕ್ಕಿನ ಹೆಸರು ಆರ್ಟಿಕಲ್ 25ರ ಹೆಸರು ಹೇಳಿ ಕತ್ತರಿಸ್ಲಿಕ್ಕೆ ಹೋಗ್ತೀರಿ. ಅಂದರೆ ನಮ್ಮ ಈ ಅನುಚ್ಛೇದಗಳಲ್ಲಿಯೇ ಇದರ ಬಗ್ಗೆ ಚರ್ಚೆ ಆಗಬೇಕಾದ ವಿಚಾರ ಇದೆ. ವಿಷಯಕ್ಕೆ ಬರೋಣ. ವಿಷಯ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳ್ತಾರೆ, ನೋಡಿ ನೀವು ಇದು ವಿಚಾರಣೆಗೆ ತೆಗೆದುಕೊಳ್ಳೋಣ, ಏಪ್ರಿಲ್ 7ರಿಂದ ಏಪ್ರಿಲ್ 21ರವರೆಗೆ ಮಾತ್ರ ಇದರ ವಿಚಾರಣೆ, ಬರೋ ಏಪ್ರಿಲ್ 7ರಿಂದ 21, 14ರಿಂದ 16 ಪುನರ್ ಪರಿಶೀಲನಾ ಅಪ್ಲಿಕೇಶನ್ ಬರ್ತವೆ, 18ರವರೆಗೂ ನಿಮ್ಮ ವಿಚಾರಣೆಯನ್ನು ಹೇಳಬೇಕು, 21ನೇ ತಾರೀಕಿಗೆ ಇದನ್ನು ಮುಗಿಸ್ಬೇಕು, ನಿಮ್ಮ ಪ್ರತ್ಯುತ್ತರವನ್ನು ನಾನು ಸ್ವೀಕಾರ ಮಾಡ್ತೀನಿ. 7ರಿಂದ 21, 15 ದಿವಸ ನಿಮ್ಮ ದಂಧೆವು ಎಲ್ಲ ವ್ಯವಹಾರ ಮುಗಿದು ಹೋಗ್ಬೇಕು, ಅದಾದಮೇಲೆ ನೀವು ಮಾತಾಡೋಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲದೆ ಹೋದರೆ ವರ್ಷಗಟ್ಟಲೆ ಇದನ್ನೇ ಇಟ್ಕೊಂಡು ಇದೇ ಕಪಿಲ್ ಸಿಬಲು, ಇದೇ ಅಭಿಷೇಕ್ ಮನು ಸಿಂಘ್ವಿ, ಇದೇ ದುಷ್ಯಂತವೇ, ಇದೇ ಕಾಮತ್ತು, ಎಲ್ಲರೂ ಇದನ್ನೇ ದೊಡ್ಡ ದಂಧೆ ಮಾಡಿಕೊಂಡು ಪ್ರತಿ ದಿವಸ ಬೆಳಗ್ಗೆ ನಮ್ಮ ಧರ್ಮದ ಬಗ್ಗೆ ಮಾತಾಡುವಂಥ ಪ್ರಕ್ರಿಯೆ. ಒಂದು ಸಲ ಏನಾಗುತ್ತೆ ತೀರ್ಮಾನ ಆಗಿಬಿಡಲಿ ಅಂತ ನಾ ಹೇಳೋದು. ಯಾಕೆಂದರೆ ನಾವು ಎಷ್ಟು ಅಂತ ಅಲವತ್ಕೊಳ್ಳೋಣ, ನಮ್ಮ ದೇವಸ್ಥಾನದಲ್ಲಿ ಶರ್ಟ್ ಹಾಕ್ಕೊಂಡು ಹೋಗ್ಬಾರ್ದು ಅಂತ ನಮ್ಮದು ರೀತಿ ರಿವಾಜು ಅಂದ್ಕೊಂಡು ಯಾವನೊಬ್ಬ ಅರ್ಬನ್ ನಕ್ಸಲ್ ಬರ್ತಾನೆ, ಯಾಕೆ ರೀ ಶರ್ಟ್ ಹಾಕ್ಕೊಂಡು ಹೋಗ್ಬಾರ್ದು ಅಂತ. ನಿನಗೆ ದೇವಸ್ಥಾನದಲ್ಲಿ ಬರಬೇಡ ಮರಯ್ಯ, ನೀನು ದೇವಸ್ಥಾನದ ಒಳಗಡೆ ಬಾ ಅಂತ ಯಾರು ಹೇಳ್ಯಾರೆ? ಯಾರಿಗೆ ನಂಬಿಕೆ ಇದೆ ಅವ್ರು ಬರ್ತಾರೆ. ಆ ರೀತಿಯಾದಂಥ ಚರ್ಚೆಗಳೇ ಬೇಡ. ಜಸ್ಟಿಸ್ ಸೂರ್ಯಕಾಂತ್ ಇರೋದ್ರೊಳಗೆ ಇಂಥ ಎಲ್ಲ ಕೆಲಸಗಳು ಮುಗಿದು ಹೋಗ್ಬೇಕು ಅಂತ ನನ್ನ ಆಸೆ. ನೋಡೋಣ ಏನಾಗುತ್ತೆ. ಸಂಚಿಕೆ ಉದ್ದಾಗಿದೆ ಅಂತ ದಯವಿಟ್ಟು ಬೇಸರ ಪಟ್ಕೋಬೇಡಿ. ಎಲ್ಲ ವಿಷಯವನ್ನು ಹೇಳಬೇಕು ಅಂತ ಸುದೀರ್ಘವಾಗಿ ಇದರ ಬಗ್ಗೆ ನಾನು ನೋಟ್ಸ್ಗಳನ್ನು ಮಾಡಿಕೊಂಡು ಟಿಪ್ಪಣಿಯನ್ನು ಮಾಡ್ಕೊಂಡು ಹೇಳಿರೋದು. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.